ಶಿರವನೆತ್ತಿ ವಿರಾಟ ಭೂಪನ ಕರೆದು ಹತ್ತಿರ ಪೀಠದಲ್ಲಿ ಕುಳ್ಳಿರಿಸಲು ಒಡೆ ಮುರಿಚಿದನು ಕೆಲದಲ್ಲಿ ಗದ್ದುಗೆಯ ಸರಿದು ಪರಮ ಸುಕೃತವಲ ಧರಾಧೀಶ್ವರನ ದರುಶನವಾಯಿತು. ಧನ್ಯರು ಧರೆಯೊಳು ಯಮಗಿನ್ನಾರು ಸರಿ ಎಂದನು ವಿರಾಟ ನೃಪ. ಪದ್ಯ 21. ವಿರಾಟನು ಧರ್ಮರಾಯನಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಆಗ ಅವನ ತಲೆಯನ್ನು ನೇವರಿಸಿ ಪ್ರೀತಿಯಿಂದ ಮೇಲೆತ್ತಿ ಕರೆದು ತನ್ನ ಸಮೀಪದಲ್ಲೇ ಕೂರಿಸಿಕೊಳ್ಳಲು ಪ್ರಯತ್ನ ಮಾಡಿದ ಧರ್ಮರಾಯ. ಆದರೆ ವಿರಾಟನು ಪ್ರತಿಯಾಗಿ ಒಲ್ಲನೆಂದು ಪಕ್ಕಕ್ಕೆ ಸರಿದ. ವಿರಾಟನ ಭಾವಪೂರ್ಣ ಮಾತುಗಳು ಈ ರೀತಿ ಇತ್ತು. ಪ್ರಭು, ನನ್ನ ಪುಣ್ಯ, ಮಹಾರಾಜನ ದರ್ಶನವಾಯಿತು. ನನಗಿಂದು ಲೋಕದಲ್ಲಿ ಧನ್ಯರು ಬೇರೆ ಯಾರು ನನಗೆ ಸರಿ, ಯಾರು ಎಂದು ಹೇಳಿದ. ಧರೆಯೊಳಗಿನ್ನಾರು ಸರಿ ಎಂದನು ವಿರಾಟ. ನೋಡಿ, ಒಡೆ ಮುರುಚು ಅನ್ನೋ ಒಂದು ಶಬ್ದವನ್ನು ಬಹಳ ಚೆನ್ನಾಗಿ ಕವಿ ಪ್ರಯೋಗ ಮಾಡಿದ್ದಾರೆ. ಒಡೆ ಮುರುಚು ಅಂದರೆ ಪಕ್ಕಕ್ಕೆ ತಿರುಗು ಅಂತ. ಗದ್ದುಗೆ ಎನ್ನೋ ಒಂದು ಶಬ್ದವನ್ನು ಸಿಂಹಾಸನ ಶಬ್ದಕ್ಕೆ ಸಮಾನಾರ್ಥ ಶಬ್ದವಾದರೆ ಸುಕೃತ ಎಂಬ ಒಂದು ಪುಣ್ಯ ಅರ್ಥ ಕೊಡುವಂಥ ಶಬ್ದವನ್ನು ಕವಿ ಬಳಸಿರೋದು ಬಹಳ ಚೆನ್ನಾಗಿದೆ. ದೇಶ ನಿಮ್ಮದು, ನಗರ ಹೆಚ್ಚಿದ ಕೋಶ ನಿಮ್ಮದು, ನನ್ನ ಜೀವ ವಿಳಾಸ ನಿಮ್ಮದು, ಸಲಹಬೇಹುದು ಭಿನ್ನಹದನ ಈ ಸಮಂಜಸ ದಿವಸದಲ್ಲಿ ಸಿಂಹಾಸನದಲ್ಲಿ ಅಭಿಷೇಕವನು ಭೂಮೀಶ ವಿಸ್ತರಿಸುವೆನು. ಚಿತ್ತಯೇಸು ಎಂದನ ಭೂಪ. ಪದ್ಯ 22. ಈ ಪದ್ಯದಲ್ಲಿ ಒಂದು ರೀತಿಯ ದೇಶ ಧರ್ಮದ ವಿಚಾರಗಳನ್ನು ತೇರಿಸಿರೋಂತೆ ಕಾಣಿಸ್ತಾ ಇದೆ. ಮತ್ತು ಹೆಚ್ಚಿದ ಕೋಶ ಅನ್ನೋದು ಒಂದು ವಿಶೇಷ ಶಬ್ದ. ಹಾಗಂದರೆ ತುಂಬಿದ ಖಜಾನೆ ಎನ್ನಕ್ಕೆ. ಜೀವ ವಿಳಾದ ಅಂದರೆ ಬದುಕಿನ ಶೋಭೆ ಅನ್ನೋ ಅರ್ಥವನ್ನು ಕೊಡುತ್ತದೆ. ಸಮಂಜಸ ಅಂದರೆ ಅನುಕೂಲವಾದ, ಈ ಶಬ್ದಗಳನ್ನು ಕಾಣ್ಬೋದು. ಇಲ್ಲೇನಾಗುತ್ತೆ ಅಂದರೆ ವಿರಾಟ ತನ್ನ ಬೇಡಿಕೆಯನ್ನು ಒಪ್ಪಿಕೊಳ್ಳಬೇಕು ಎಂಬ ಭಾವವನ್ನು ಕವಿ ಈ ಪದ್ಯದಲ್ಲಿ ಅಡಗಿಸಿದ್ದಾನೆ. ವಿರಾಟನು ಪ್ರಭು ಯುಧಿಷ್ಠಿರನಲ್ಲಿ ಈ ರೀತಿ ಪ್ರಾರ್ಥಿಸ್ತಾ ಇದ್ದಾನೆ. ಸಿಂಹಾಸನದಲ್ಲಿ ಕುಳ್ಳಿರಿಸಿ ವಿಧಿಪೂರ್ವಕವಾಗಿ ಅಭಿಷೇಕ ಮಾಡುವಾಸೆ ಅವಕಾಶ ಕಲ್ಪಿಸಿಕೊಡಿ ಅಂತ ಧರ್ಮರಾಯನನ್ನು ಕೇಳ್ತಾನೆ. ದೇಶ ನನ್ನದು, ನಗರ ಹೆಚ್ಚಿದ ಕೋಶ ನಿಮ್ಮದು, ಅಷ್ಟೇ ಏಕೆ ನನ್ನ ಜೀವ ವಿಳಾಸ ನಿಮ್ಮದು ಅಂತ ಹೇಳಿ ಅವನ ಮಾತನ್ನು ಬಾಯಿ ಮುಚ್ಚಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ.